ಈ ವೆಹಿಕಲ್ನ ಗೇರ್ ಸಿಸ್ಟಮ್ ಯಾವ ಥರ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಡಬಲ್ ನ್ಯೂಟ್ರಲ್, ಸಿ ಗೇರ್, ಎಲ್ ಗೇರ್ ಅಲ್ಲ, ಸಿ ಗೇರ್. ಸಿ ಗೇರ್ ಬಂದು ಅಶೋಕ್ ಲೈಲ್ಯಾಂಡು, ಐಷರು, ಆಮೇಲೆ ಭಾರತ್ ಬೆಂಜು, ಮಹೇಂದ್ರ ಈ ಥರ ಗಾಡೀಲಿ ಬರ್ತದೆ. ಎಲ್ ಗೇರ್ ಬಂದು ಲೋವರ್ ಗೇರು, ಅದು ಟಾಟಾ ಗಾಡೀಲಿ ಮಾತ್ರ ಬರ್ತದೆ. ಸಿ ಗೇರ್ ಅಂದರೆ ಟ್ರಾರಲ್ ಗೇರ್ ಅಂತ. ಟ್ರಾರಲ್ ಅಂತಂದರೆ ವೆಹಿಕಲ್ ಎಲ್ಲರೂ ಒಂದು ಕಡೆ ನಿಂತ್ಕೊಂಡು ಮೂಮೆಂಟ್ ಆಗದೇ ಇದ್ದಾಗ ನಿಧಾನಕ್ಕೆ ಒಂದೇ ಸ್ಪೀಡಲ್ಲಿ ಬರೋವಂಥ ಒಂದು, ಈಗ ಆಮೆ ಹೇಗೆ ನಡ್ಕೊಂಡು ಹೋಗುತ್ತೆ ಒಂದೇ ಥರ ನಡ್ಕೊಂಡು ಹೋಗುತ್ತೆ, ಆ ರೀತಿ ಹೋಗೋದಕ್ಕೆ ಟ್ರಾರಲ್ ಗೇರ್ ಅಂತ ಹೇಳ್ತಾರೆ. ಅದು ಯಾವ ರೀತಿ ಆಪ್ರೇಟ್ ಮಾಡೋದು ನಾನು ತೋರಿಸ್ಕೊಡ್ತೀನಿ. ವೆಹಿಕಲ್ನ ಗೇರ್ ಸಿಸ್ಟಮ್ ತೋರಿಸ್ಕೊಡ್ತೀನಿ. ಇದರಲ್ಲಿ ಒಟ್ಟು 8 ಫಾರ್ವರ್ಡಿಂಗ್ ಗೇರ್ ಇದೆ. 1, 2, 3, 4, 5, 6, 7, 8 ಸಿ ಗೇರು ಮತ್ತು ರಿವರ್ಸ್ ಗೇರು, ಇಷ್ಟು ಗೇರ್ಗಳಿದೆ. ಸಿ ಗೇರ್ ಅಂದರೆ ಕ್ರಾರಲ್ ಗೇರ್ ಅಂತ. ಕ್ರಾರಲ್ ಗೇರ್ ಅಂತಂದರೆ ನಿಧಾನವಾಗಿ ವೆಹಿಕಲ್ಲು ಮೂಮೆಂಟ್ ಆಗುತ್ತೆ ಅನ್ನೋದೊಂದು ಅರ್ಥ. ಯಾವುದೇ ಒಂದು ತುಂಬ ಹಪ್ಪಲ್ಲಿ ವೆಹಿಕಲ್ ಏನಾದರೂ ಲೋಡಾಗಿ ನಿಂತ್ಕೊಂಡಿತ್ತು ಅಂತಂದರೆ ನಿಧಾನಕ್ಕೆ ಮೂವ್ ಆಗುತ್ತೆ ಅಂತ. ಇದರಲ್ಲಿ ನೋಡಿ 2 ನ್ಯೂಟ್ರಲ್ ಇದೆ. ಒಂದು ಫಸ್ಟ್ ನ್ಯೂಟ್ರಲ್ಲು, ಇನ್ನೊಂದು ಸೆಕೆಂಡ್ ನ್ಯೂಟ್ರಲ್ಲು. ಫಸ್ಟ್ ನ್ಯೂಟ್ರಲ್ ಇರಬೇಕಾದ್ರೆ ನಿಮಗೆ ಈ ರೀತಿ ಮಾರ್ಕ್ ಕಾಣ್ತಾ ಇರ್ತದೆ. ಅದೇ ನೀವು ಸೆಕೆಂಡ್ ನ್ಯೂಟ್ರಲ್ಗೆ ತೊಗೊಂಡು ಬಂದರೆ ಆ ಗೇರ್ನ ಅಂತಂದರೆ ನಿಮಗೆ ಆ ಸಿಂಬಲ್ ಹೋಗಿ ಪಕ್ಕದಲ್ಲಿ ಬೇರೆ ಒಂದು ಸಿಂಬಲ್ ಬರ್ತದೆ. ಸೊ ಇದು 2 ನ್ಯೂಟ್ರಲ್ ಇರುವಂಥ ಒಂದು ಗೇರ್ ಬಾಕ್ಸ್ ಇದು. ಇದನ್ನು ZF ಗೇರ್ ಬಾಕ್ಸ್ ಅಂತ ಹೇಳ್ತಾರೆ. ಓಕೆನಾ. ಈಗ ನೀವು ಸೆಕೆಂಡ್ ನ್ಯೂಟ್ರಲಿಂದ ಫಸ್ಟ್ ನ್ಯೂಟ್ರಲ್ಗೆ ಹೋಗಿ ವೆಹಿಕಲ್ ನಾರ್ಮಲ್ ಲೆವೆಲ್ ರೋಡಲ್ಲಿ ನಿಂತಿತ್ತು ಅಂದರೆ, ಖಾಲಿ ಗಾಡಿ ಆಗಿತ್ತು ಅಂತಂದರೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಹಾಕೋ ಅವಶ್ಯಕತೆ ಏನಿಲ್ಲ. ನಿಮ್ಮ ವೆಹಿಕಲನ್ನು ನೀವು ಆರಾಮಾಗಿ ಫಸ್ಟ್ ನ್ಯೂಟ್ರಲಲ್ಲಿ ತರ್ಡ್ ಗೇರ್ನಲ್ಲೇ ಆರಾಮಾಗಿ ವೆಹಿಕಲ್ನ ಮೂವ್ ಮಾಡ್ಬೋದು. ನೋಡಿ, ಈಗ ತರ್ಡ್ ಗೇರ್ ಎಂಗೇಜ್ ಮಾಡಿದ್ದೀನಿ, ಗಾಡಿ ನಾರ್ಮಲಾಗೆ ಮೂವ್ ಆಗುತ್ತೆ. ಸೊ ಏನು ಹೆವಿ ಲೋಡ್ ಏನಿಲ್ಲ, ಖಾಲಿಯಾಗಿದೆ ಗಾಡಿ ಅಂತಂದರೆ 3ನೇ ಗೇರಲ್ಲೇ ವೆಹಿಕಲ್ನ ಆರಾಮಾಗಿ ಮೂವ್ ಮಾಡ್ಬೋದು. ಸೊ ಅದೇ ರೀತಿ 3, 4 ವೆಹಿಕಲ್ನ ಡ್ರೈವ್ ಮಾಡ್ಬೋದು. ಅದೇ ಹೆವಿ ಲೋಡ್ ಇತ್ತು ಅಂತಂದರೆ ಫಸ್ಟ್ ಗೇರು ಸೆಕೆಂಡ್ ಗೇರು ಈ ಒಂದು ಗೇರ್ನಲ್ಲಿ ಯಾವಾಗಲೂ ವೆಹಿಕಲ್ನ ಮೂವ್ ಮಾಡಬೇಕು. ತುಂಬ ಕಷ್ಟ ಇತ್ತು, ತುಂಬ ಅಪ್ಪಲ್ಲಿ ನಿಂತಿದ್ದ ಮಾತ್ರ ಸಿ ಗೇರ್ನ ಯೂಸ್ ಮಾಡಬೇಕು. ಸೊ ಗೇರ್ ಇದ್ದೇನೆ, ಫಸ್ಟು, ಸೆಕೆಂಡು, ತರ್ಡು, ಫೋರ್ತು, ಫಸ್ಟು ನ್ಯೂಟ್ರಲಲ್ಲಿದ್ದು ನ್ಯೂಟ್ರಲ್ ಮಾಡ್ಕೊಳ್ಳಿ. ನಿಮಗೆ ಅವಾಗ ಸಿಂಬಲ್ ಕಾಣ್ತದೆ ಡ್ಯಾಶ್ಬೋರ್ಡ್ನಲ್ಲಿ ಯಾವ ರೀತಿ ಗೇರಲ್ಲಿದೆ ಅಂತ ಹೇಳ್ಬಿಟ್ಟು. ಮತ್ತು ನೆಕ್ಸ್ಟು ಸೆಕೆಂಡ್ ನ್ಯೂಟ್ರಲ್ಗೆ ತೊಗೊಂಡು ಬನ್ನಿ ಗಾಡಿನ. ಸೆಕೆಂಡ್ ನ್ಯೂಟ್ರಲ್ ತಂದಮೇಲೆ ಕಂಟಿನ್ಯೂ ಗೇರ್ನ ಆಪ್ರೇಟ್ ಮಾಡಿ. ನೋಡಿ, ಆ ಸಿಂಬಲ್ ಹೋಗಬೇಕು. ಸೊ ಸೆಕೆಂಡ್ ನ್ಯೂಟ್ರಲ್ ತಂದಾಗ ಆ ಸಿಂಬಲ್ ಹೋಗುತ್ತೆ. 5th, 6th, 7th, 8th. ಸೊ ಇಷ್ಟು ಗೇರ್ನ ನೀವು ವೆಹಿಕಲ್ನ 60 ಆ್ಯಂಡ್ ಅಬವ್ ಇರುವಾಗ ನೀವು ಡ್ರೈವ್ ಮಾಡ್ಬೋದು. ಸೊ ಈಸಿಯಾಗಿ ವೆಹಿಕಲ್ ಈ ಗೇರಲ್ಲಿ ಡ್ರೈವ್ ಆಗುತ್ತೆ. ಮತ್ತು ವೆಹಿಕಲ್ನ ಸ್ಲೋ ಮಾಡ್ತಾ ಇದ್ದೀವಿ ಅನ್ನುವಾಗ ಗೇರ್ ಸೇಮ್ ಅದೇ ಥರನೇ 8th ಇಂದ 7th ಡೌನ್ ಮಾಡಿಕೊಂಡು ಸೆಕೆಂಡ್ ನ್ಯೂಟ್ರಲಿಂದ ಫಸ್ಟ್ ನ್ಯೂಟ್ರಲ್ಗೆ ತೊಗೊಂಬರಬೇಕು. ವೆಹಿಕಲ್ ನಾರ್ಮಲ್ ಆಗಿತ್ತು ಅಂತಂದರೆ ತರ್ಡ್ ಗೇರಿಂದ ಮಾಮೂಲಿ ವೆಹಿಕಲ್ನ ಡ್ರೈವ್ ಮಾಡ್ಬೋದು ನೀವು. ಯಾವುದೇ ರೀತಿ ತೊಂದರೆ ಇಲ್ಲ. ಲೋಡ್ ಇದ್ದಾಗ ಮಾತ್ರ ನೀವು ಯಾವಾಗಲೂ ಫಸ್ಟ್ ಗೇರ್ ಸೆಕೆಂಡ್ ಗೇರ್ನ ಯೂಸ್ ಮಾಡಬೇಕು. ಸೊ ಇದೇನೇ ಈ ಒಂದು ZF ಗೇರ್ನ ಒಂದು ಗೇರ್ ಬಾಕ್ಸ್ನ ಒಂದು ಸಿಸ್ಟಮು. ಫಸ್ಟ್ ನ್ಯೂಟ್ರಲ್ ಮತ್ತು ಸೆಕೆಂಡ್ ನ್ಯೂಟ್ರಲ್ ಇರುವಂಥದ್ದು. ಸಿ ಗೇರ್ನ ಯಾವಾಗ ಉಪಯೋಗಿಸ್ಬೇಕು ಅಂತಂದರೆ ವೆಹಿಕಲ್ ಹೆವಿ ಲೋಡ್ ಆಗಿದ್ದು ವೆಹಿಕಲ್ ಮೂವ್ಮೆಂಟ್ ಆಗ್ತಾಯಿಲ್ಲ ಅಂದಾಗ ಮಾತ್ರ ಈ ಒಂದು ಸಿ ಗೇರ್ನ ಉಪಯೋಗಿಸ್ಬೇಕು ಯಾವಾಗಲೂ. ನಿಮ್ಮ ವೆಹಿಕಲು ಒಂದು 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾಗ ಇಲ್ಲಿ ಸೆಟ್ ಅಂತ ಇದೆ ನೋಡಿ. ಈ ಸೆಟ್ ಅನ್ನೋದಕ್ಕೆ ಈ ರೀತಿ ನಾವು ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ CC ಸ್ಪೀಡ್ 55 ಕಿಲೋಮೀಟ್ರಿಗೆ ಲಾಕ್ ಆಗಿದೆ. ಈಗ ವೆಹಿಕಲ್ಲು ನಾನೇನು ಆಕ್ಸಿಲೇಟರ್ ಏನು ಕೊಡೋ ಅವಶ್ಯಕತೆ ಇಲ್ಲ. ಇದು 55 ಸ್ಪೀಡಲ್ಲೇ ಹೋಗ್ತಾ ಇರ್ತದೆ ಗಾಡಿ. ಏನು ಆಯಿತಾ, ಎಲ್ಲಿವರೆಗೂ ಹೋಗ್ತಾ ಇರ್ತದೆ ಸ್ಪೀಡ್ ಅಂತಂದರೆ ಮುಂದೆ ಏನಾದ್ರು ಅಡ್ಡ ಬಂದು ನಾವು ವೆಹಿಕಲ್ನ ಕಂಟ್ರೋಲ್ ಮಾಡೋವರೆಗೂ 55 ಕಿಲೋಮೀಟರ್ ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ ಇದು. ಆಯಿತಾ, ಅಕಸ್ಮಾತ್ ಮುಂದೆ ಏನಾದ್ರು ತೊಂದರೆ ಆಯಿತು, ಏನಾದ್ರು ಅಡ್ಡ ಬಂತು ಅಂದಾಗ ನಾವು ಒಂದು ಸಲ ಬ್ರೇಕ್ ಮೇಲೋ ಆಕ್ಸಿಲೇಟರ್ ಮೇಲೋ ಕ್ಲಚ್ ಮೇಲೋ ಕಾಲ್ ಆಪ್ರೇಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದು ಸ್ಲೋ ಆಗುತ್ತೆ. ನಾನು ವಿಡಿಯೋ ಮಾಡಿದಾಗ ಒಬ್ಬರು ಡೇ ಆ್ಯಂಡ್ ನೈಟ್ ಕಂಟಿನ್ಯೂ ಆಗಿ ಜರ್ನಿ ಮಾಡ್ತಿರಲ್ಲ, ರೆಸ್ಟ್ ಯಾವಾಗ ಮಾಡ್ತೀರಾ ಅಂತ ಮೆಸೇಜ್ ಹಾಕಿದ್ರು, ಕಮೆಂಟ್ ಹಾಕಿದ್ರು. ನೋಡಿ, ಈಗ ನಾನು ಹೈದ್ರಾಬಾದ್ಗೆ ಬಂದು ತಲುಪಿದ್ದೀನಿ. ಇದು ಹೈದ್ರಾಬಾದಲ್ಲಿ ಬಂಕು. ನಾನು ಇಲ್ಲಿಗೆ ಬಂದಾಗ ಒಂದು 6:30, 7 ಗಂಟೆ ಆಗಿತ್ತು. ಇಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಈಗ ನಾನು ಇಲ್ಲಿಂದ ನಾಗ್ಪುರ್ಗೆ ಹೋಗಬೇಕು. ಇಲ್ಲಿಂದ ನಾಗ್ಪುರ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 490 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿ ನಾನು ರೆಸ್ಟ್ ಮಾಡ್ತೀನಿ ಇವಾಗ. ಆದರೆ ಸ್ವಲ್ಪ ಸೊಳ್ಳೆ ಕಾಟ ಆದರೂ ಪರವಾಗಿಲ್ಲ, ರೆಸ್ಟ್ ಮಾಡ್ತೀನಿ. ಇಲ್ಲ ಹೋಗ್ಬೋದು, ತೊಂದರೆ ಏನಿಲ್ಲ ಅಂತಂದರೆ ಹೊರಟ್ಬಿಡ್ತೀನಿ. ಅಲ್ಲೇನು ಕಂಟಿನ್ಯೂ ಹೋಗಲೇಬೇಕು ಅನ್ನೋದೇನಿಲ್ಲ. ನಮಗೆ ಸೇಫಾಗಿರೋ ಜಾಗ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಗಾಡಿ ನಿಂತ್ಬಿಟ್ಟು ಮಲ್ಕೊತೀವಿ. ಈಗ ನಾನು ಒಂದು ವಿಷಯ ಹೇಳ್ತೀನಿ. ನಾನು ನಾಮಕ್ಕಲ್ಲು ನೆನ್ನೆ ಸಂಜೆ 5:30ಗೆ ಬಿಟ್ಟಿದ್ದು. ನಾನು ದೇವನಹಳ್ಳಿಯಿಂದ ಮುಂದೆ ಬಂದು
ರಾತ್ರಿ 2:30ಗೆ ಗಾಡಿ ನಿಲ್ಲಿಸ್ಬಿಟ್ಟು ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಹೊರಟಿದ್ದು. ಬೆಳಗ್ಗೆ 5 ಗಂಟೆಗೆ ಎದ್ದು ಹೊರಟನು. ಇವಾಗ ಹೈದರಾಬಾದ್ ಗಂಟ ಬಂದಿದ್ದೀನಿ. ಇವಾಗಲೂ ಬೇಕು ಅಂತಂದರೆ ನನಗೆ ಮಧ್ಯದಲ್ಲಿ ಎಲ್ಲರೂ ಗಾಡಿ ನಿಲ್ಲಿಸ್ಬಿಟ್ಟು ಮತ್ತೆ ಎದ್ದು ಹೊರಡ್ಬೋದು. ಒಟ್ಟಿನಲ್ಲಿ ಏನಂದರೆ ನಾಳೆ ನಾನು ರೀಚ್ ಆಗಬೇಕು ನಾಗ್ಪುರ್ನ ಅಷ್ಟೇ. ತುಂಬ ಜನ ಈಗ ಏನು ಎಲ್ಲ ಮನೇಲಿ ಕೆಲಸ ಮಾಡ್ತಾಯಿದ್ದೀನಿ, ಇಲ್ಲಿ ಕೆಲಸ ಖಾಲಿ ಇದೆಯಾ ಅಂತ ಕೇಳ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾಯಿದ್ದೀರಾ. ನಿಮ್ಗೇನಾದ್ರು ಕೆಲಸ ಬೇಕು, ನಾವು ಡ್ರೈವ್ ಮಾಡ್ತೀವಿ ಇಲ್ಲಿ ಏನಾದಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಖಂಡಿತ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಆದರೂ ಈ ಒಂದು ವೀಡಿಯೋನಲ್ಲಿ ಸಣ್ಣ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಇದು ಎಲ್ಲ ಸ್ಟೇಟ್ಗೂ ಹೋಗುತ್ತೆ. ಒರಿಸ್ಸಾ, ಬಿಹಾರ್, ಜಾರ್ಖಂಡ್, ಆಮೇಲೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಸ್ಟೇಟ್ಗೂ ಹೋಗುತ್ತೆ. ಇದು ಫಿಕ್ಸೆಡಾಗಿ ಒಂದೇ ರೂಟ್ ಹೋಗಲ್ಲ, ಆಯಿತಾ? ಫಿಕ್ಸೆಡಾಗಿ ಒಂದೇ ರೂಟ್ ಹೋಗಲ್ಲ. ಸ್ಯಾಲ್ರಿ ಮತ್ತು ನಿಮ್ಗೇನು ಇನ್ಕಮ್ ಇದೆ ಅನ್ನೋದು ನಾನು ಫೋನ್ ಮಾಡಿದಾಗ ಹೇಳ್ತೀನಿ. ಇದು ರೂಟ್ ಏನಂತಂದರೆ ಬಯೋಡೀಸೆಲ್ ಮತ್ತು ಎತ್ನಾಲ್ ಎರಡಕ್ಕೂ ಹೋಗುತ್ತೆ ಗಾಡಿ. ಇದು ಬಯೋಡೀಸೆಲ್ಲು ನಿಮಗೆ ಎಲ್ಲ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತದೆ. ಅದೇ ರೀತಿ ಎತ್ನಾಲ್ ಕೂಡ ಎಲ್ಲ ಕಡೆ ಸಪ್ಲೈ ಮಾಡ್ತದೆ. ನಾನೀಗ ಮೊನ್ನೆ ಮಧ್ಯಪ್ರದೇಶಕ್ಕೆ ಹೋಗಿ ಜಬಲ್ಪುರಿಂದ ಬೇರೆ ಒಂದು ಊರಿಗೆ ಹೋಗಿ ಎತ್ನಾಲ್ ತುಂಬ್ಕೊಂಡು ಬಂದಿದ್ದು ನಾನು. ಅದು ಕರೂರು ಲೋಡ್ ಆಯಿತು. ಇನ್ ಕೇಸ್ ಅದೇ ಸೇಮ್ ಲೋಡು ಒಂದೊಂದ್ಸಲ ಪುಣೆ, ಬಾಂಬೆ, ಆಮೇಲೆ ಯಾವುದಾದ್ರು ಒಂದು ಹೆಸರು ಹೇಳಿದ್ರು ಮಧ್ಯಪ್ರದೇಶದಲ್ಲೇ ಗ್ವಾಲಿಯರ್, ಇಲ್ಲಿಗೆಲ್ಲ ಹೋಗುತ್ತೆ. ಲೋಕಲ್ಲು ಕಳಿಸ್ಬೋದು. ಅದೇ ರೀತಿ ನೀವು ವೆಸ್ಟ್ ಬೆಂಗಾಲ್ಗೆ ಹೋದರೆ ಅಲ್ಲೂ ಜಾರ್ಖಂಡು ಮತ್ತು ಬೇರೆ ಕೆಲವೊಂದು ಲೋಕಲ್ಗೆಲ್ಲ ಕಳಿಸ್ತಾರೆ. ರೊಟೇಷನ್ ಆಗುತ್ತೆ ಒಂದೊಂದು ಸಲ ನಮಗೆ ಡೈರೆಕ್ಟಾಗಿ ಲೋಡ್ ಸಿಗುತ್ತೆ. ಇದರಲ್ಲಿ ಇನ್ ಕೇಸ್ ನಮ್ಮ ಒಂದು ಲಕ್ ಚೆನ್ನಾಗಿತ್ತು ಅಂತಂದರೆ ಮೈಸೂರು, ಹಾಸನ, ಮಂಗಳೂರು ಈ ಥರನೂ ಲೋಡ್ಗಳು ಸಿಗುತ್ತೆ. ಬಟ್ ಗಾಡಿ ಎಲ್ಲೇ ಹೋದ್ರೂ ವಾರಗಟ್ಟಲೆ ಹಾಲ್ಟ್ ಆಗುತ್ತೆ. ಒಂದೊಂದು ಸಲ ಲೋಡ್ ಹಾಲ್ಟ್ ಆಗ್ಬೋದು, ಒಂದೊಂದು ಸಲ ಅನ್ಲೋಡಿಂಗ್ ಹಾಲ್ಟ್ ಆಗ್ಬೋದು. ಕರೆಕ್ಟಾಗಿ ಇದನ್ನ ತಿಳ್ಕೊಂಡು ನಮಗೆ ಮಾಡೋಕ್ಕೆ ಇಷ್ಟ ಇದೆ, ನಾವು ಮಾಡ್ತೀವಿ ಅನ್ನೋದು ಯಾರು ಇದ್ದರೆ ಕಾಲ್ ಮಾಡಿ. ನಾನು ಕರೆಕ್ಟಾಗಿ ಇನ್ನೂ ನಿಮಗೆ ದುಡ್ಡೇನು, ಇದರಲ್ಲಿ ಏನು ಇನ್ಕಮ್ ಸಿಗುತ್ತೆ ಅನ್ನೋದು ನಾನು ಕರೆಕ್ಟಾಗಿ ಡೀಟೇಲಾಗಿ ಹೇಳ್ತೀನಿ. ಹೈದರಾಬಾದ್ನಲ್ಲಿ ಹೈವೇನಲ್ಲೇ ಊಟ, ಸೊ ಹೈವೇ ಡಾಬಾದಲ್ಲಿ ಇದ್ದೀನಿ. ಒಂದು ರೋಟಿ ಮತ್ತು ಪನ್ನೀರ್ ಆರ್ಡರ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಇರುತ್ತೆ ಹೈವೇನಲ್ಲಿ. ಎಲ್ಲೂ ಬಂದಿದೆ ರೋಟಿ ಮತ್ತು ಪನ್ನೀರ್ ಅದು ಏನೋ ಮೋಸ ಇಲ್ಲ, ಟೇಸ್ಟ್ ತುಂಬ ಚೆನ್ನಾಗಿದೆ.